Hello students, welcome to Patanjali English Academy and Banishankari English Academy. ನನಗೆ ಇಲ್ಲಿ ಫಸ್ಟ್ ಟೆಸ್ಟದ್ದು ಇದೆ 2025ದಾಗ ಒಂದು ಕ್ವಶನ್ ಪೇಪರ್ ಸಿಕ್ಕಿದೆ. ಈ ಕ್ವಶನ್ ಪೇಪರ್ನ ನಿಮ್ಗೆ ಇವತ್ತ ಬಿಡಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಇದು ಒಂದು 40 ಮಾರ್ಕ್ಸಿಂದ ಇರ್ತದ. ಸ್ವಲ್ಪ ಏನೋ ಮಾರ್ಕ್ಸ್ನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅಂತ ಅನಿಸ್ಲಿಕ್ಕೆ ನನಗೆ. ಆಮೇಲೆ ನೀವು ನೋಡ್ಕೊಡ್ರಿ. ಮಾರ್ಕ್ಸ್ ಏನು ನಮಗೇನು ಜಸ್ಟ್ ನಮಗೊಂದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹತ್ತೀವ್ರಿ. ಅಕ್ಯುರೇಟ್ ನಾವೇನು ಟೆಸ್ಟ್ ಬರ್ಲಿಕ್ಕೆ ಹತ್ತಿಲ್ಲ. ಪ್ರಾಕ್ಟೀಸ್ಗಾಗಿ ನಿಮಗಿರುವಂಥ ಕ್ವಶನ್ಸ್ಗಳೇ ಇದ್ದಾವೆ. ಪ್ರಾಕ್ಟೀಸ್ಗಾಗಿ ಒಂದು ಬಿಡಿಸ್ಕೊಡೋಣ. ಬನ್ನಿ ನೋಡೋಣ. MC ಕ್ವಶನ್ಸ್ಗಳನ್ನು ನೋಡೋಣ. ಮೊದಲು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್. 6 ಮಾರ್ಕ್ಸ್ ಕ್ವಶನ್ ಇರಲಿ, ಯಾರು ಎಷ್ಟಾಗಿರಲಿ, ನಮಗೆ ಬೇಕಾಗಿದೆ ಪ್ರಾಕ್ಟೀಸ್. ಐಡೆಂಟಿಫೈ ದ ಫಾಲ್ಸ್ ಕಂಪ್ಯಾರಿಸನ್ with reference to Shakespeare's poem Romeo and Juliet. Option A. Juliet teaches the torches to burn bright, to burn brightly, to burn more brightly. ಇದು ಕರೆಕ್ಟ್ ಇದೆ. B. Juliet is a snowy dove among a troop of crows. ಇದು ಕೂಡ ಕರೆಕ್ಟ್ ಇದ್ದಾರೆ. Juliet is like a rich jewel in an Ethiopian. ಇದು ಕೂಡ ಕರೆಕ್ಟ್ ಇದೆ. Juliet makes the world ಟು ಫಾಲ್ ಇನ್ ಲವ್ ವಿತ್ ನೈಟ್. ಇದು ಮಿಸ್ ಮ್ಯಾಚ್, ಫಾಲ್ಸ್ ಕಂಪ್ಯಾರಿಸನ್ ಇದೆ. ಅದಕ್ಕೆ ಈ ರೀತಿ ಮಾಡಿದ್ದೇನೆ. ಹಿಂಗೆ ಬರ್ತದೆ ಇದು ಸ್ವಲ್ಪ. ಓಕೆ, ಸರಿನಾ? ಫೈನ್, ಬರ್ರಿ ನೋಡೋಣ. ಇದು ಸೆಕೆಂಡ್ ಕ್ವಶನ್. ಫಸ್ಟ್ ಕ್ವಶನ್ ಕಂಪ್ಲೀಟ್ ಇದೆ. ಕಮಿಂಗ್ ಟು ಸೆಕೆಂಡ್ ಕ್ವಶನ್. ಇನ್ 2 Deer, the king says, the wretch is not worth the money. Here, the wretch refers to the criminal. Third, complete the analogy with reference to 2 Deer. Brother monarch, king of Italy, republican country, Germany. Fourth, according to prophet in the poem on children, parents can house the bodies of children but not their souls. Fifth, living earth was transformed into a dead matter to facilitate industrial revolution. In the essay by Vandana Shiva, everything I need to know I learned in the forest. Sixth, where does the action take place in a sunny morning? Madrid Park. Seventh, annual examination ಗಾದ್ರೆ 10 ಇವು ಎಷ್ಟು ಇರ್ತಾವ್ರಿ? 1 ಮಾರ್ಕಿನ 10 ಇರ್ತವೆ. ಇದು 11th ಕ್ವಶನ್ ನಂಬರ್. ಕ್ವಶನ್ ನಂಬರ್ ಚೇಂಜ್ ಆಗ್ತವೆ ಇಲ್ಲ, ಟೆಸ್ಟ್ ಇದು ಅಂದ್ರೆ ಆನ್ಯುವಲ್ ಬಂದಾಗ ಬರೋದಿಲ್ಲ. ಓಕೆ, ಬರ್ರಿ. ನಾವು ನಂಬರ್ ಮಾರ್ಕ್ಸ್ ನೋಡ್ಲಿಕ್ಕೆ ಹತ್ತಿಲ್ಲ, ಒಂದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬರ್ತೀವಿ ಅಷ್ಟೇ. ಫಿಲ್ ಇನ್ ದ ಬ್ಲಾಂಕ್ಸ್ ಬೈ ಚೂಸಿಂಗ್ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್. ಒಂದು ಬಿಟ್ ಬಂದರಿದು, ಇದನ್ನು ತಗೋಬೇಕು ಫಸ್ಟ್. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ಬ್ರಾಕೆಟ್ಸ್. ಮೇರಿ ಕ್ಯೂರಿ was the first woman to win a Nobel Prize. She ಪಾಸ್ಟ್ ಟೆನ್ಸ್ ಇದೆ, ವಾಸ್ ಅಂತ ಹೇಳಿ. ಅದರಿಂದ ವಾಸ್ ವರ್ ತಗೋಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಹಾಕಬೇಕು. ಶಿ ಆದ್ದರಿಂದ ವಾಸ್. ಹಿಂಗೆ ಸ್ವಲ್ಪ ಚೇಂಜ್ ಮಾಡ್ಕೊಂಡೇನಿಲ್ಲ. ಇದು ಯಾಕೋ ಸ್ವಲ್ಪ ಕಣ್ಣಿಗೆ ಸ್ವಲ್ಪ ಫ್ಲಾಶ್ ಆಗ್ಲಿಕ್ಕೆ ಹತ್ತಿದ್ದು. ಶಿ ವಾಸ್ ಅವಾರ್ಡೆಡ್ ದ Nobel Prize with her husband for their work on ರೇಡಿಯೋ ಆಕ್ಟಿವಿಟಿ. ಪೊಲೋನಿಯಮ್ ಅಂಡ್ ರೇಡಿಯಮ್ ಎರಡಾದವ್ರಿ, ಅದಕ್ಕೆ ವರ್ ಮಾಡ್ತೀನಿ. ಡಿಸ್ಕವರ್ಡ್ ಬೈ ಹರ್, ಬಟ್ ಹರ್ ಹೆಲ್ತ್ ಹ್ಯಾಡ್ ಇದ್ದಿದ್ದರಿಂದ ಯಾವ ಬರಲಿ, ಹ್ಯಾಸ್ ಬರಲಿ, ಹ್ಯಾಡ್ ಬರಲಿ, ಅದನ್ನ ಹಾಕಿ ಬೀನ್ ಹಾಕ್ಬೇಕು ಅಡಿಷನಲ್ ಆಕ್ಸಿಲಿಯರಿ. ಹ್ಯಾಡ್ ಬೀನ್ ಅಫೆಕ್ಟೆಡ್ ಬೈ ದ ಹಾರ್ಮ್ಫುಲ್ ರೇಡಿಯೇಷನ್. 8th question, fill in the blanks by choosing the appropriate expressions given in the brackets.
ಓಕೆ, ಗೆಟ್ ರಿಡ್ ಆಫ್ ಅಂದ್ರೆ ಅವಾಯ್ಡ್ ಮಾಡೋದು, ತಪ್ಸೋದು. ಕಾಸ್ ಎ ರೈಟ್ ಅಂದ್ರೆ ಗದ್ದಲ ಎಬ್ಸೋದು. ಟರ್ನ್ ದೇರ್ ಬ್ಯಾಕ್ಸ್ ಅಂದ್ರೆ ನೆಗ್ಲೆಕ್ಟ್ ಮಾಡೋದು. ಗೆಟ್ ಇಟ್ ಆಫ್ ದ ಕ್ರಿಮಿನಲ್, ಯಾರು ದ ಕಿಂಗ್ ವಾಂಟೆಡ್ ಟು ಗೆಟ್ ಇಟ್ ಆಫ್ ದ ಕ್ರಿಮಿನಲ್. ಕಾಸ್ ಎ ರೈಟ್, ಸಪೋಸ್ ದ ಕಿಂಗ್ ಥಾಟ್ he laid heavy taxes on the people, it would cause a riot ಅಂತ ಬರ್ತದೆ. ಟರ್ನ್ ದೇರ್ ಬ್ಯಾಕ್ಸ್ ಅಂತ ಲಾಸ್ಟ್ ಕ್ರಿಮಿನಲ್ ಗಿವ್ ಸಮ್ ರೀಸನ್ಸ್ ಫಾರ್ ನಾಟ್ ಗೋಯಿಂಗ್, ರನ್ನಿಂಗ್ ಅವೇ ಫ್ರಮ್ ದ ಜೈಲ್. ಇಟ್ಸ್ ಒನ್ ಆಫ್ ದ ರೀಸನ್ಸ್. The criminal refused to run away as he thought people would turn their backs. So the ministers met again to consider how to get rid of the criminal. ಪ್ರೊನೌನಿಗೆ ಸಂಬಂಧಪಟ್ಟಿರುವಂಥ ಕ್ವಶನ್ ಇದ್ರೆ, ಸ್ಪ್ಯಾರೋಸ್ ಆರ್ ಸೋ ಅಬಂಡೆಂಟ್ ಅಂಡ್ ಕಾಮನ್ ದಟ್ ದೇ ಅಂದರೆ ಸ್ಪ್ಯಾರೋಸ್. ಇಲ್ಲೇ ಬಿ, ಎ ಲಿಸ್ಟನ್ನು ಮೊದಲ ಸೀದಾ ಬರ್ಕೊಡ್ರಿ, ಬಿ ಲಿಸ್ಟನ್ನು ಬರಿಬೇಡ್ರಿ. ಬಿ ಲಿಸ್ಟ್ನಿಂದ ಸೆಲೆಕ್ಟ್ ಮಾಡಿ ಅದ್ರ ಮುಂದೆ ಬರ್ಕೊಂತ ಹೋಗ್ರಿ, ಬಿ ಅಂತ ಬರೋದು. ಇದ್ರ ಬರ್ರಿ ದೇ ಅಂತ ಬರ್ರಿ, ಅದ್ರ ಮುಂದೆ ಬಿ ಅಂತ ಬರೆದು ಸ್ಪ್ಯಾರೋಸ್ ಅಂತ ಬರಿಬೇಕ್ರಿ. ಬರಿಬೇಕು ಬಿ ಅಂತ ಬರೆದು ಸ್ಪ್ಯಾರೋಸ್, ಅಲ್ಫಾಬೆಟ್ ಬರಿಬೇಕು, ವರ್ಡ್ ಬರಿಬೇಕು. ನೆಕ್ಸ್ಟ್, ಸ್ಪ್ಯಾರೋಸ್ are so abundant and common that they are found on all the continents except Antarctica. Where means Antarctica. Where? D, Antarctica. Where the weather is harsh for them to survive. They are generally divided into two groups. First are old world sparrows, which means old world sparrows, which old world sparrows, A. Also called the two sparrows. The second is new world sparrows, new world sparrows, C. New world sparrows are distinct from true sparrows. The sad fact is that these birds are on the verge of extinction. Sparrows have attracted the ornithologist. Who ornithologist? Who ornithologist? F. ornithologist ಅಂತ ಆಗಬೇಕಾಗಿತ್ತಿಲ್ಲ ಅದು ಲೆಕ್ಕಕ್ಕೆ. ಎಸ್ ಬರ್ಬೇಕ್ರಿ ಇಲ್ಲ ಅದು, ನಾವು ಹಂಗೆ ಸಿಂಗುಲರ್ ಬರ್ಬಾರ್ದು. ಆರ್ನಿಥಾಲಜಿಸ್ಟ್ ಅಂತ ಪ್ಲೂರಲ್ ಬರಬೇಕಲ್ಲ. ಎಸ್, ಹೂ ornithologists. Okay, friend, are fascinated by the wonder of sparrow world. Next is 2 mark questions. ಇವೆಲ್ಲ ಬರುವಂಥವಲ್ರಿ ನಿಮಗೆಲ್ಲ. ಯಾವುದಾದರೇನು, ಟೆಸ್ಟ್ ಆದರೇನು, ಮಿಡ್ ಟರ್ಮ್ ಆದರೇನು, ಆ್ಯನ್ಯುವಲ್ ಆದರೇನು, ನಮಗೊಂದು ಪ್ರಾಕ್ಟೀಸು. ಹಾಗಾಗಿ ಇರಲಿ ಒಂದಿಷ್ಟು ಪ್ರಾಕ್ಟೀಸ್. ಓದಿ 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 ಬಾಯಾಟದಂಗೆ ಆಗ್ಬಿಡ್ಬೇಕ್ರಿ. ಬರ್ರಿ ನೋಡೋಣ. Answer any 2 of the following questions in 1 or 2 sentences each. 2 mark questions. What does the phrase measure done suggest in Romeo and Juliet, and what does Romeo intend to do after the measure done? Measure done suggests dance over, the dance over. The ಅಂತ ಹಾಕಿದ್ರೆ ಚಲೋ ಇಲ್ಲ. Next, what did Romeo intend to do after measure was done? He wanted to touch Juliet's hand and he wanted to get his rude hands blessed. ಸಂಕ್ಷಿಪ್ತ ಬರ್ದೇನೆ. Second question, what were the duties assigned to the god in the lesson 2, dear? Watching the criminal and fetching the food from the palace kitchen. 12th, what do bows and living arrows refer to in the poem on children? Bows refers to bows, word ಅಂತ refers ಅಂತ ಅನ್ಬೇಕಲ್ಲ, parents. Arrows refers to children. Last of this type, how old was Donna Laura? 70. What did she carry in her free hand to the park in a sunny morning? A parasol. ಅನ್ಸಿನ್ ಪ್ಯಾಸೇಜ್ ಮಾಡೋದಿಲ್ಲ, ಬರೋದಿಲ್ಲ, ನಿಮಗೆ ಬಂದದ್ದೆಲ್ಲ ಬರೋದಿಲ್ರಿ. ಅದರ ಪೋಯಮ್ ಮಾಡ್ತೀನಿ.
ಇದು ಪೋಯಮ್ ಟೆಕ್ಸ್ಟ್ ವರ್ಕ್ ಬುಕ್ನಲ್ಲಿ ಒಂದು ಪೋಯಮ್ ಅದ ಇದು. ಆ ಪೋಯಮ್ದಿಂದ ತೆಗೆದುಕೊಂಡಂಥದ್ದು. ಈ ಪೋಯಮ್ ಒಂದು ಪೋಯಮ್ ಅದಾರ ಇದು. ಓಕೆ, ಇಂಗ್ಲಿಷ್ ಆಸ್ ಅ ಪ್ಲೇ ಗೇಮ್ ಅಂತ ತಿಳ್ಕೊಂಡು ಏನೋ ಐತೆ ಅದು ಪೋಯಮ್ದ ಟೈಟ್ಲ್. Some words have different meanings and yet they are spelt that same. A cricket is an insect. To play, it is a game. On every hand, in every land, it is thoroughly agreed. The English language to explain is very hard indeed. Some people say that you are a deer, yet deer is far from cheap. Okay. A jumper is a thing you wear, yet a jumper has to leap. It's very clear, it's very queer, and pray, who is to blame for different meanings to some words, pronounced and spelled the same. ಬಾರೆ ನೋಡೋಣ. ಅಂದ್ರೆ ಇದು ಗೊತ್ತಾಗ್ತತ್ತಲ್ಲ ಮೀನಿಂಗ್ ಸ್ವಲ್ಪ ಹೇಳೇನ ಪೋಯಮ್ ಅದ್ರ. ಇದು ಒಂದು ಹಂಗ ಪ್ಲೇ, ಒಂಥರ ಪ್ಲೇ ಇದ್ದಂಗೆ. ಸಮ್ ವರ್ಡ್ಸ್ ಹ್ಯಾವ್ ಡಿಫ್ರೆಂಟ್ ಮೀನಿಂಗ್ಸ್. ಕೆಲವು ವರ್ಡ್ಸ್ ಅದ್ರ ಟೆಂಪಲ್ ಅಂದ್ರೆ ಕಪಾಳ ಅಂತ ಆಗ್ತದೆ, ಟೆಂಪಲ್ ಅಂದ್ರೆ ಗುಡಿ ಅಂತ ಆಗ್ತೈತಿ. ಇಂಥವು ಈ ಫ್ಲೈ ಅಂದ್ರೆ ಹಾರಾಡು, ಫ್ಲೈ ಅಂದ್ರೆ ನೋಣ, ಈ ತರ ಹಾರಿ. ಅಂಡ್ ಸಮ್ ವರ್ಡ್ಸ್ ಹ್ಯಾವ್ ಡಿಫ್ರೆಂಟ್ ಮೀನಿಂಗ್ಸ್ ಅಂಡ್ ಯೆಟ್ ದೇ ಆರ್ ಸ್ಪೆಲ್ಟ್ ಅಂಡ್ ದಟ್ ಸೇಮ್. ಡಿಫ್ರೆಂಟ್ ಮೀನಿಂಗ್ ಅದಾವ, ಸ್ಪೆಲ್ಲಿಂಗ್ ಮತ್ತು ಪ್ರೊನೌನ್ಸಿಯೇಷನ್ ಸೇಮ್ ಬರ್ತೈತಿ. ಫಾರ್ ಎಕ್ಸಾಂಪಲ್, ಎ ಕ್ರಿಕೆಟ್ ಈಸ್ ಅನ್ ಎಸ್. ಕ್ರಿಕೆಟ್ ಅಂದ್ರೆ ಮಿಡತಿ ಅಂತ ಒಂದು ಕ್ರಿಕೆಟ್ ಒಂದು ಕ್ರಿಕೆಟ್ ಅಂದ್ರೆ ಆಂಟ್ ಅಂತ ಒಂದು ಪೋಯಮ್ ಇತ್ತು, ಒಂದು ಫೇಬಲ್ ಇತ್ತು. ಅದು ಹಳೆ ಕಾಲದೊಳಗೆ ಯಾವ್ದೋ ಕ್ಲಾಸಿಕ್ ಕಲಿಸಿ ನಾನು ಅದನ್ನ. ಕ್ರಿಕೆಟ್ ಅಂದ್ರೆ ಒಂದು ಇನ್ಸೆಕ್ಟ್ ಅದು ಮಿಡತಿ. ಮತ್ತೆ ಕ್ರಿಕೆಟ್ ಅಂದ್ರೆ ಆಟ ಆಡೋದೊಂದು ಗೇಮ್. ಟು ಪ್ಲೇ ಇಟ್ಸ್ ಎ ಗೇಮ್. ಇನ್ಸೆಕ್ಟ್ ಅಂದ್ರೆ ಇನ್ಸೆಕ್ಟ್, ಗೇಮ್ ಅಂದ್ರೆ ಗೇಮ್. ಒನ್ ವರ್ಡ್ ಗಿವ್ಸ್ ಡಿಫರೆಂಟ್ ಮೀನಿಂಗ್ಸ್. ಆನ್ ಎವ್ರಿ ಹ್ಯಾಂಡ್, ಇನ್ ಎವ್ರಿ ಲ್ಯಾಂಡ್, ಇಟ್ ಈಸ್ ಥರೋಲಿ ಅಗ್ರೀಡ್. ಎಲ್ಲ ಕಡೆ ಇಟ್ ಈಸ್ ಥರೋಲಿ ಅಗ್ರೀಡ್, ಡೀಪ್ ಆಗಿ ಅಗ್ರಿ ಆಗ್ತಕ್ಕಂಥದ್ದು ಏನು ಅಂತಂದರೆ ದ ಲ್ಯಾಂಗ್ವೇಜ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಈಸ್ ವೆರಿ ಹಾರ್ಡ್ ಟು ಎಕ್ಸ್ಪ್ಲೈನ್. ಹಿಂಗತೆ ಪೋಯಮ್ ಅಲ್ಲ, ಹಂಗತೆ ವರ್ಡ್ಸ್ಗಳು ಹಿಂದೆ ಮಾಡಿ ಬರೀತಾರೆ. ಐ ಸಾ ಎ ಗರ್ಲ್ ಬ್ಯೂಟಿಫುಲ್ ಅಂತಾರೆ, ಐ ಸಾ ಎ ಬ್ಯೂಟಿಫುಲ್ ಗರ್ಲ್ ಅನ್ಬೇಕಿಲ್ಲ, ಹಿಂಗತೆ ಮಾಡ್ತಾರೆ ಅವರು. ಪೋಯಟ್ಸ್ ಇದು ಕತಿ ಇದು. ಸಮ್ ಪೀಪಲ್ ಸೇ ದಟ್ ಯು ಆರ್ ಎ ಡಿಯರ್. ಡಿಯರ್ ಅಂದ್ರೆ ಪ್ರೀತಿಯ, ನೀವು ನನ್ನ ಪ್ರೀತಿಯವರು ಡಿಯರ್. ಅದೇ ಡಿಯರ್ ಏನಾಗ್ತತ್ರಿ, ಕಾಸ್ಟ್ಲಿ ಅಂತ ಆಗ್ತತಿ. ಟೂ ಡಿಯರ್ ಲೆಸ್ ಅಂದೊಳಗ ಟೂ ಡಿಯರ್ ಅಂದ್ರೆ ಟೂ ಕಾಸ್ಟ್ಲಿ. ಬ್ರೆಡ್ ಈಸ್ ಟೂ ಡಿಯರ್ ಅಂತ ಬರ್ತತ್ರಿ. ಅಲ್ಲ ಫಸ್ಟ್ ಇಯರ್ ಒಂದೊಂದು ಬರ್ತತ್ರಿ. ಎಲ್ಲಿ ಟೂ ಜೆಂಟಲ್ಮೆನ್ ಆಫ್ ವೆರೋನಾದೊಳಗ ಎಸ್ ಬ್ರೆಡ್ ವಾಸ್ ಟೂ ಡಿಯರ್ ಫಾರ್ ದ ಟೂ ಬಾಯ್ಸ್ ಅಂತ ಹೇಳಿ. ಎಟ್ ಡಿಯರ್ ಈಸ್ ಫಾರ್ ಫ್ರಮ್ ಚೀಪ್. ನಿಮ್ದು ಐತಲ್ಲ ಸೆಕೆಂಡ್ ಇಯರ್ ಲೆಸ್ ಅಂದೊಳಗರೆ ಟೂ ಡಿಯರ್ ಅಂತ ತಿಳ್ಕೊಂಡು. ಯಸ್, ಇಲ್ಲೇ ಡಿಯರ್ ಅಂದ್ರೆ ಒಂದು ಡಿಯರ್. ಎಟ್ ಡಿಯರ್ ಈಸ್ ಫಾರ್ ಫ್ರಮ್ ಚೀಪ್. ಇಲ್ಲೇ ಡಿಯರ್ ಒಂದು ಅನಿಮಲ್ ಆಗ್ತದೆ. ಇದು ಪ್ರೀತಿ ಇದು ಸಾರಿ, ಅನಿಮಲ್ ಬಾಯಿ ತಪ್ಪಿ ಬಂತದ್ದು, ಐ ಆಮ್ ಸಾರಿ. ಅದು DEER ಡಿಯರ್ ಆಗ್ತದೆ, ಸಾರಿ ಪಿ. ಇಲ್ಲಿ ಪ್ರೀತಿಯ ಅಂತ ಆಗ್ತತಿ. ಇಲ್ಲಿ ಏನಾಗ್ತತಿ, ಚೀಪ್ ಅಪೋಸಿಟ್ ಅಂದ್ರೆ ಕಾಸ್ಟ್ಲಿ ಅಂತ ಮೀನಿಂಗ್ ಆಗ್ತತಿ. ಇದು ಮತ್ತೊಂದು ಮೀನಿಂಗ್. ಇಲ್ಲೊಂದು ಮೀನಿಂಗ್ ಕ್ರಿಕೆಟ್ ಅಂದ್ರೆ, ಇಲ್ಲಿ ಮೀನಿಂಗ್ ಡಿಯರ್, ಇಲ್ಲಿ ಮೀನಿಂಗ್ ಜಂಪರ್. ಮೂರು ಮೀನಿಂಗ್ ಏನ, ಮೂರು ವರ್ಡ್ ಏನು ತಗೊಂತಾರೆ ಸರ್ ಇವರಲ್ಲಿ. ಈ ಜಂಪರ್ ಅಂದ್ರೆ ಕ್ರಿಕೆಟರ್ಸ್ ಹಾಕೊಂಡಿರ್ತಾರಲ್ರಿ. ಈ ಜಂಪರ್ ಇಸ್ ಎ ಥಿಂಗ್ ಯು ವೇರ್. ಹೌದು. ಎಟ್ ಎ ಜಂಪರ್ ಹ್ಯಾಸ್ ಟು, ಜಂಪರ್ ಅಂದ್ರೆ ಹೂ ಜಂಪ್ಸ್ ಅಂದಂಗ ಅದು. ಈ ಹ್ಯಾಸ್ ಟು ಲೀಪ್ ಅಂದ್ರೆ ಜಂಪ್. ಜಂಪರ್ ಅಂದ್ರೆ ಜಂಪರ್, ಕುಣಿಯಾವ, ಜಿಗಿಯಾವ. ಇಟ್ಸ್ ವೆರಿ ಕ್ಲಿಯರ್, ಇಟ್ಸ್ ವೆರಿ ಕ್ವಿಯರ್. ಅಂಡ್ ಪ್ರೇ, ಹೂ ಈಸ್ ಟು ಬ್ಲೇಮ್. ಯಾರನ್ನು ಬ್ಲೇಮ್ ಮಾಡ್ಬೇಕು ಶಿವನೇ? ಫಾರ್ ಡಿಫರೆಂಟ್ ಮೀನಿಂಗ್ಸ್ ಟು ಸಮ್ ವರ್ಡ್ಸ್, ಎಲ್ಲವಲ್ಲ, pronounced and spelt the same. Okay, what is very hard to explain? Hard to explain is that a question answer. The English language is very hard to explain. Second, which word also means loud and cheap? Dear, ಇಲ್ಲಿ ಡಿಯರ್ ಅಂದ್ರೆ ಲೌಡ್ ಅಂತ ಆಗ್ತತಿ, ಇಲ್ಲಿ ಡಿಯರ್ ಅಂದ್ರೆ ಚೀಪ್ ಅಂತ ಆಗ್ತತಿ. ಇದು ಬಿ ಕ್ವಶನ್ಗೆ ಆನ್ಸರ್. ಇದು ಸಿ ಕ್ವಶನ್, ರೈಟ್ ಎನಿ ಒನ್ ಮೀನಿಂಗ್ ಆಫ್ ಜಂಪರ್. ಅಲ್ಲಿ ಮೀನಿಂಗ್ ನಾ ಬರ್ತೀನಿ. ಒನ್ ಹೂ, ಅಲ್ಲಿ ಐತ್ರಿ, ಬಟ್ ಇದು ಈಜಿ ಆಗ್ತತಿ. ಒನ್ ಹೂ ಜಂಪ್ಸ್ ಆರ್ ಎ ಕೈಂಡ್ ಆಫ್ ಡ್ರೆಸ್.
ದಟ್ ಕ್ರಿಕೆಟರ್ಸ್ ಯೂಸ್ವಲಿ ವೇರ್. ಜಂಪರ್ ಅಂದ್ರೆ ಯಾವ್ದಾದ್ರು ಒಂದು ಮೀನಿಂಗ್ ಅಂದಾರ, ನಾ ಎರಡು ಮೀನಿಂಗ್ ಬರ್ದೇನೆ. ಹೌ ಆರ್ ದ ವರ್ಡ್ಸ್ ವಿತ್ ಡಿಫರೆಂಟ್ ಮೀನಿಂಗ್ ಪ್ರೊನೌನ್ಸ್ಡ್ ಅಂಡ್ ಸ್ಪೆಲ್ಡ್ ಸೇಮ್? Yet they are spelt and they are, yes, that they are spelt the same, that same. Yes. E question. Which word in the poem is antonym of costly? Costly ಗೆ antonym ಆಗ್ತಕ್ಕಂಥದ್ದು ವರ್ಡ್ ಅಂದ್ರೆ cheap. ಈ ಕ್ವಶನ್ಗೆ ಆನ್ಸರ್ cheap. Next. Complete the analogy. Same, game, agreed. ಇಲ್ಲಿ ಸೇಮ್, ಗೇಮ್, agreed, indeed. F ಕ್ವಶನ್ಗೆ ಆನ್ಸರ್. ಎಸ್, ಕಂಪ್ಲೀಟೆಡ್. ಬನ್ನಿ ನೋಡೋಣ. ರಿರೈಟ್ ಆಸ್ ಡೈರೆಕ್ಟೆಡ್. ಆರ್ಟಿಕಲ್ ಫಿಲ್ ಅಪ್ ಮಾಡಿದ್ರಿ ಈ ಬ್ಲ್ಯಾಂಕ್ ನ. ಸಹ್ಯಾದ್ರಿ ಈಸ್ ಎ ಯೂನಿವರ್ಸಿಟಿ. ಯು ಯು ಕಾನ್ಸೋನೆಂಟ್ ಸೌಂಡ್. ಹಾಗಾಗಿ ಎ. ಕೃತಿ ಈಸ್ ಎ ಡೆಂಟಿಸ್ಟ್. ಎರಡು ಕ್ವಶನ್ ಟ್ಯಾಗ್. isn't she or is she not? Sunil the ball quickly in yesterday's match. ಸ್ಟೂಡೆಂಟ್ಸ್ ಇದೊಂದು ಆನ್ಸರ್ ಲೆಫ್ಟ್ ಆಗಿದೆ, ಬರೀತೀನಿ ನೋಡಿ ಸದ್ಯಕ್ಕೆ. ಸುನೀಲ್ ಕ್ಯಾಚ್ ದ ಬಾಲ್ ಕ್ವಿಕ್ಲಿ ಇನ್ ಎಸ್ಟರ್ಡೇಸ್ ಮ್ಯಾಚ್ ಅಂತದ. ಎಸ್ಟರ್ಡೇಸ್ ಮ್ಯಾಚ್ ಅಂದ್ರೆ ಎಸ್ಟರ್ಡೇ ಆಯ್ತು, ಇದೇನದು ಪಾಸ್ಟ್ ಟೆನ್ಸ್ ಆಯ್ತು. ಆದ್ದರಿಂದ ಸಿಂಪಲ್ ಪಾಸ್ಟ್ ಮಾಡ್ಬೇಕಾಗ್ತದೆ ಇದನ್ನ. ಆದ್ದರಿಂದ ಸುನೀಲ್ ಕಾಟ್ ಮಾಡ್ರಿ. ಒಂದು ಉಳ್ಸಿ ನೋಡೋದು ಉಳ್ಕೊಂಡ್ಬಿಟ್ಟದ, ಆಗಲ್ಲ ನೋಡ್ಲಿಲ್ಲ. ಕ್ಯಾಚ್ ಕಾಟ್ ಏನೋ ಹೆಲ್ಪಿಂಗ್ ವರ್ಬ್ ಇಲ್ಲ. CUGST ಕಾಟ್ ಮಾಡ್ರಿ. ಕಣ್ಣುಗಳು ಸ್ವಲ್ಪ ಇದಾಗ್ತವೆ, ಮೊದಲೇ ಹೇಳ್ಬಿಟ್ಟಿನಿ, ನನ್ಗೆ ಗೊತ್ತಾಗ್ಲಾರ್ದ ತಗೊಂಡೇನಿ ಇದನ್ನ. ಬಟ್ ಅದ್ರ ತಗೊಂಡೆ ಅದು ಯಾಕೋ ಕ್ಲಿಯರ್ ಅನಿಸ್ಲಿಲ್ಲ. ಹಾಗಾಗಿ ಅಗೇನ್ ಗೊಂಜಾಲೋ ಸೀಟು ಬ್ಯಾಡ ಅಂತ ಹೋಗಿದ್ದ, ಡೋನಲ್ ಆರಂ ಬಾಜುಗ ವಾಪಸ್ ಮತ್ತೆ ಅಲ್ಲಿಗೆ ಬಂದಲ್ಲ. ಆ ಥರ ಆಯ್ತು. ಬನ್ನಿ ಫೋರ್ತ್. ಚಿಲ್ಡ್ರನ್ ಹ್ಯಾವ್ ಅಂತಿರೋ ಹ್ಯಾಸ್ ಅಂತೀರೋ, ಬಿಕಾಸ್ ಇಟ್ ಇಸ್ ಪ್ಲೂರಲ್. ಹ್ಯಾವ್ ಈಸ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಇದು ಟೆನ್ಸ್ ಫಾರ್ಮ್ ರೀ. ಇದು ಆರ್ಟಿಕಲ್ ರೀ. ಆಕ್ಚುಲಿ ಕಾಂಬಿನೇಷನ್ ತಪ್ಪೈತಿಲ್ಲ, ಗೊತ್ತೈತಿ ನಮ್ಗೆ. ಇಲ್ಲೇ ಎರಡ ಕ್ವಶನ್ ಬರ್ತಾವ್ರಿ. ಇಂಟ್ರಾಗೇಟಿವ್ ಮಾಡೋದು ಡೂ ಡಸ್ ಇಟ್, ಇಲ್ಲಕಂದ್ರೆ ಫ್ರೇಮಿಂಗ್ ಕ್ವಶನ್, ಇಲ್ಲಕಂದ್ರೆ ಕ್ವಶನ್ ಟ್ಯಾಗ್. ಮೂರಲ್ಲಿ ಎರಡು ಕೇಳಬೇಕು. ಎಲ್ಲಿ ತಗೊಳ್ರಿ. ನೆಕ್ಸ್ಟ್ ರಿರೈಟ್ ಆಸ್ ಡೈರೆಕ್ಟೆಡ್. ಲಾಸ್ಟ್ ಕ್ವಶನ್ ಅಂತ ಅನಿಸ್ತತಿ ನನಗೆ. ಏನ್ ಮಾಡ್ತೀರಿ, ಏನ್ ಮಾಡ್ಬೇಕಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್. ಇದನ್ನ ಏನ್ ಮಾಡ್ಬೇಕು ನೋಡ್ರಿ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರಾಪರ್ಟಿ ಪ್ರಿಪೋಸಿಷನ್ ಅಂತಾರ. ಒಂದು ಆರ್ಟಿಕಲ್ ಒಂದು ಪ್ರಿಪೋಸಿಷನ್ ಎರಡು ಕೇಳಲ್ರಿ. ಐದರ ಆರ್ಟಿಕಲ್ 6 ಪ್ರಿಪೋಸಿಷನ್ ಅದು ಒಂದು ಅದಕ್ಕೆ ಇರೋದು. ಇವ್ರು ಎರಡು ಕೇಳ ಸರ್, ಬರ್ರಿ ಬಿಡಿಸೋಣ. ಅದೇ ನಮ್ಗೆ ಚಲೋನ ಅಲ್ಲ, ಪ್ರಾಕ್ಟೀಸ್ ಆಗ್ತೈತಿ. ಬಟ್ ಆನ್ಯುವಲ್ ಕ್ವಶನ್ ಪೇಪರ್ ಈ ರೀತಿ ಇರೋದಲ್ರಿ. ಆನ್ಯುವಲ್ ಮಾಡಲ್ ಕ್ವಶನ್ ಪೇಪರ್ ನೋಡ್ರಿ ನೀವು. ಲಾಸ್ಟ್ ಇಯರ್ 1, 2, 3 ಎಕ್ಸಾಮ್ ಆಗ್ಯಾವ ನೋಡ್ರಿ ನೀವು ರೀ. ನಾ 6 ವಿಡಿಯೋಗಳನ್ನ ಮಾಡಿ ಹಾಕಿನಿ. ಆಮೇಲೆ ಮತ್ತೊಂದು 3 ಹಾಕಿನಿ. ಯಾವುದು 2024-25 9 ವಿಡಿಯೋ ರೀಸೆಂಟ್ಲಿ ಹಾಕಿನಿ. ಮಾಡಲ್ ಕ್ವಶನ್ ಪೇಪರ್ ನೋಡ್ರಿ. ನಿನ್ನೆ ಪ್ರಿಪರೇಟರಿ ಎಕ್ಸಾಮಿನೇಷನ್ ಆಯ್ತು. ಆಲ್ಮೋಸ್ಟ್ ಕ್ವಶನ್ ಬ್ಯಾಂಕ್ನಿಂದ ಬಂದವು ಕ್ವಶನ್. ಹುಡುಗರೇನೋ ಕೇಳ್ತಿದ್ರು, ಸರ್ ಇದು ಕ್ವಶನ್ ಬ್ಯಾಂಕ್ ನಮ್ಮ ಕ್ವಶನ್ ಬರ್ತಾವನ್ರಿ ಆನ್ಯುವಲ್ ಎಕ್ಸಾಮಿನೇಷನ್ಕ ಅಂತ ಹೇಳಿ. ಅವ್ರಿಗೆಲ್ಲ ನಾನು ಯಾಕೆ ಉತ್ತರ ಕೊಡ್ಲಿ? ನಿನ್ನೆ ನಡೆದಂಥ ಟೆಸ್ಟ್ ಉತ್ತರ ಕೊಡ್ತೈತಿ. ನಿನ್ನೆ ನಡೀತು ಪ್ರಿಪರೇಟರಿ ಎಕ್ಸಾಮಿನೇಷನ್ನು. ಅದರ ಕ್ವಶನ್ ಪೇಪರ್ ನೋಡ್ರಿ. Almost most of the questions are taken from a question bank. It answers very clearly that the questions are taken from question bank. Be rest assured. ಹೇಳಬಲ್ಲೆ ಅದು. ನಾ ಹೇಳ್ತಿದ್ದೇನ್ರಿ, ಈ ಕ್ವಶನ್ ಬ್ಯಾಂಕ್ನಾಗ ಹೇಳ್ಯಾರ್ರಿ ಇದನ್ನು ಹುಡುಗರಿಗೆ ರೆಫರ್ ಮಾಡಕ್ಕೆ ಹೇಳ್ರಿ ಅಂತ ತಿಳ್ಕೊಂಡು. ಹಂಗಾಗಿ ಅಲ್ಲಿಂದ ತಗೊಂತಾರ ಕ್ವಶನ್ ಬ್ಯಾಂಕ್ನಿಂದ ಮಾಡಿದಂಥ ಕ್ವಶನ್ಸ್ಗಳು ಬರ್ತಾವನು ಅಂತ ಕೇಳ್ತಾರ. ನಾನು ಯಾಕೆ ಹೇಳಿ, ನಿನ್ನೆ ಕ್ವಶನ್ ಪೇಪರ್ ನೋಡ್ರಿ ಗೊತ್ತಾಗ್ತದೆ. ಮಾಡಲ್ ಕ್ವಶನ್ ಪೇಪರ್ ನೋಡ್ರಿ ಗೊತ್ತಾಗ್ತೈತೆ. ನೆಕ್ಸ್ಟ್ ಬರ್ತೀನಿ. ಅಂದ್ರೆ ಇಂಡೈರೆಕ್ಟ್ಲಿ ನಿಮ್ಗೆ ಏನ್ ಹೇಳ್ಬೇಕಂದ್ರೆ ಬರ್ತಾವ್ರಿ. ಬಟ್ ಎಲ್ಲ ಹೆಂಗ್ ಬರ್ತೈತೆ ಹೇಳ್ರಿ, ಒಂದ್ ಸ್ವಲ್ಪ ಮಟ್ಟಿಗೆ ಹೊಸ ಹಾಕ್ತಾರ. ಎಸ್, ಫಿಲ್ ಅಪ್ ದ ಬ್ಲಾಂಕ್ಸ್ ವಿತ್ ಆರ್ಟಿಕಲ್ ಅಂತಾರ. ಅವರ್ ಕಾಲೇಜ್ ಸ್ಟಾರ್ಟ್ಸ್ ಅಟ್ 10 AM. ಟೈಮ್ ಹೇಳ್ಬೇಕಾದ್ರೆ 8 ಬರ್ಬೇಕಲ್ಲ.
ಚಿಲ್ಡ್ರನ್ ಪ್ಲೇಡ್ ಫುಟ್ಬಾಲ್. ಏನು ಮಾಡಬೇಕು? ಚೇಂಜ್ ದ ಸೆಂಟೆನ್ಸ್ ಇಂಟು ಕ್ವಶನ್ ಯೂಸಿಂಗ್ ರೈಟ್ ಫಾರ್ಮ್ ಆಫ್ ಡೂ. ಚಿಲ್ಡ್ರನ್ ಅದರ ಸಬ್ಜೆಕ್ಟು, ಪ್ಲೇಡ್ ಅದ ಸಿಂಪಲ್ ಪಾಸ್ಟ್ ಆಗ್ತೈತಿ. ಆದ್ದರಿಂದ ಡಿಡ್ ತಗೊಂಡೇನೆ. ಡಿಡ್ ದ ಚಿಲ್ಡ್ರನ್ ಪ್ಲೇ ಮಾಡ್ಬೇಕ್ರಿ ಫುಟ್ಬಾಲ್. ಹೆಂಗೆ? ನೆಕ್ಸ್ಟ್ ಫ್ರೇಮ್ ಕ್ವಶನ್ ಸೊ ಆಸ್ ಟು ಗೆಟ್ ಅಂಡರ್ಲೈನ್ಡ್ ವಾಟ್ ಇಸ್ ಆನ್ಸರ್. ಹಿ ವಾಸ್ ಲೇಟ್ ಬಿಕಾಸ್ ಹಿ ಮಿಸ್ಡ್ ದ ಬಸ್. ರೀಸನ್ ಅದ, ಅದರಿಂದ ವೈ ತಗೋರಿ. ಇಲ್ಲಿ ಮಾಡಿ ನೋಡಿ. ವೈ ವಾಸ್ ಹಿ ಲೇಟ್? ಓಕೆ. ನೆಕ್ಸ್ಟ್ ಏನ್ ಮಾಡ್ಕೋಬೇಕು? ರೀಅರೇಂಜ್ ದ ಜಂಬಲ್ಡ್ ಸಿಗ್ಮೆಂಟ್ಸ್ ಇಂಟು ಮೀನಿಂಗ್ಫುಲ್ ಸೆಂಟೆನ್ಸ್. ಓಲ್ಡ್ ಪೀಪಲ್ ಹೆಲ್ಪ್ಫುಲ್, ಕೈಂಡ್ ಆ್ಯಂಡ್ ಟು ಶುಡ್ ಬಿ ವಿ. We should be kind and helpful to old people. Full right. Okay. Thank you for watching.